ಈ ಏಕಾದಶಿಯ ದಿನ ಉಪವಾಸವನ್ನ ಮಾಡುವುದರಿಂದಾಗಿ ಆರೋಗ್ಯ ದೊರಕುತ್ತದೆ. ಇವಾಗ ಮಾತ್ರ ಅಲ್ಲ, ಜನ್ಮ ಜನ್ಮಗಳಲ್ಲೂ ಕೂಡ ಒಳ್ಳೆ ಆರೋಗ್ಯವನ್ನ ಗಳಿಸುವವನಾಗ್ತಾನೆ. ದಾರಿದ್ರ್ಯ ಬರುವುದಿಲ್ಲ, ಕಷ್ಟ ಪರಿಹಾರ ಆಗ್ತದೆ, ದೌರ್ಭಾಗ್ಯ ಪರಿಹಾರ ಆಗ್ತದೆ. ಅಂದ್ರೆ ಇವನಿಗೆ ಏನಾದ್ರೂ ಕೆಟ್ಟ ಗ್ರಹಚಾರಗಳಿದ್ರೆ ಪರಿಹಾರ ಆಗ್ತದೆ. ಷಡ್ತಿಲಾ ಏಕಾದಶಿಯನ್ನು ಉಪವಾಸ ಮಾಡುವುದರಿಂದಾಗಿ ಹೀಗೆ ಈ ಷಡ್ತಿಲಾ ಏಕಾದಶಿಯಂದು ಭಕ್ತಿ ಶ್ರದ್ಧೆಯಿಂದ ಉಪವಾಸವನ್ನ ಮಾಡಿ ರಾತ್ರಿ ಜಾಗರಣೆಯನ್ನು ಯಥಾಶಕ್ತಿಯನ್ನ ಮಾಡಿ ಆನಂತರ ತಿಲದಾನವನ್ನು ಕೊಡುವುದರಿಂದಾಗಿ ಇಲ್ಲಿ ಹೇಳಿದಾಗೆ ತಿಲದಾನ, ವಸ್ತ್ರದಾನ, ಅದೇ ರೀತಿ ಈ ಉಪಾನಹ ಪಾದರಕ್ಷೆಯನ್ನು ದಾನ ಮಾಡುವುದು, ಛತ್ರವನ್ನು ದಾನ ಮಾಡುವುದು, ಈ ರೀತಿ ದಾನವನ್ನು ಮಾಡುವುದರಿಂದಾಗಿ ಅವನು ಎಲ್ಲ ಪಾತಕಗಳಿಂದಲೂ ಕೂಡ ಅಂದರೆ ಎಲ್ಲ ಪಾಪಗಳಿಂದಲೂ ಮುಕ್ತನಾಗ್ತಾನೆ ಅಂತ ಈ ಷಡ್ತಿಲಾ ಏಕಾದಶಿಯ ಮಹತ್ವವನ್ನ ಕೃಷ್ಣ ತಾನು ಧರ್ಮರಾಜನಿಗೆ ತಿಳಿಸ್ಕೊಂಡು ಹೋಗ್ತಾನೆ. ಇಲ್ಲಿ ಬಹಳ ಮುಖ್ಯವಾಗಿ ಮಾಡಲೇಬೇಕಾದದ್ದು ಯಾವುದು ಅಂತ ಹೇಳಿದ್ರೆ ಈ ಏಕಾದಶಿಯಂದು ಉಪವಾಸ, ಭಕ್ತಿಯಿಂದ ಅವತ್ತು ಭಗವಂತನ ಆರಾಧನೆ, ಯಥಾಶಕ್ತಿ ಜಾಗರಣೆ ಮುಂತಾದವುಗಳೆಲ್ಲ. ಉಳಿದಂತೆ ಈ ಎಳ್ಳು ದಾನ ಇರಬಹುದು, ಹಾಗೂ ವಸ್ತ್ರದಾನ ಇರಬಹುದು, ಮುಂತಾದವುಗಳೆಲ್ಲ ನಮಗೆ ಅನುಕೂಲತೆ ಇದ್ದಾಗ ಆ ದಿನದಂದು ಮಾಡಿದರೆ ಬಹಳ ವಿಶೇಷ, ಅದು ಇನ್ನೂ ಭಗವಂತನ ಪ್ರೀತಿಗೆ ಕಾರಣವಾಗತ್ತೆ ಅಂತ ಈ ಭವಿಷ್ಯೋತ್ತರ ಪುರಾಣ ಹಾಗೆ ಪದ್ಮ ಪುರಾಣ ಈ ಏಕಾದಶಿಯ ಷಡ್ತಿಲಾ ಏಕಾದಶಿಯ ಮಹತ್ವವನ್ನ ತಿಳಿಸ್ತಾ ಇದೆ.